MK ಮ್ಯಾಥ್ಸ್ಗೆ ಸ್ವಾಗತ. ಟಾಪಿಕ್ ಫಂಕ್ಷನ್ಸ್ KCT 2020 ಕೇಳಿರೋದು. ಸೊ ಇದು ಕ್ವಶನ್ ಎಫ್ ಇಸ್ ಎ ಫಂಕ್ಷನ್ ಫ್ರಮ್ ಅಂತ ಡೊಮೈನು ಕೋಡೊಮೈನ್ ಕೊಟ್ಟಿದ್ದಾರೆ. ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x + 5 ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ. ರೇಂಜ್ ಫೈಂಡ್ ಮಾಡಬೇಕಂತ ಕ್ವಶನ್ ಇದೆ. ರೇಂಜ್ ಆಫ್ ಎಫ್ ಫೈಂಡ್ ಮಾಡಬೇಕು. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಈ ಥರ. ಸೊ ಈಗ ಈ ಕ್ವಶನ್ಸ್ ನಾವು ಫಸ್ಟ್ ರೇಂಜ್ ಫೈಂಡ್ ಮಾಡಬೇಕಂದ್ರೆ ಫಂಕ್ಷನ್ನ ವೈ ಅಂತ ಬರ್ಕೋಬೇಕು. y ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಬರ್ಕೊಂಡೆ. ಸೊ ಈಗ y ಈಕ್ವಲ್ಸ್ ಟು ಏನಾಗುತ್ತೆ, ಅದು ಕ್ವಶನಲ್ಲಿ ಏನಿದೆ ಅದೇ ಥರ ಬರ್ದಿದ್ದೀನಿ. ಬಟ್ ಇದನ್ನು ಪರ್ಫೆಕ್ಟ್ ಸ್ಕ್ವೇರಲ್ಲಿ ಚೇಂಜ್ ಮಾಡ್ಕೋಬೇಕು ನಾವು. ಸೊ ಹಂಗಾಗಿ ಪರ್ಫೆಕ್ಟ್ ಸ್ಕ್ವೇರಲ್ಲಿ ಹೆಂಗೆ ಚೇಂಜ್ ಮಾಡ್ಕೋಬೇಕು, ಎಕ್ಸ್ ಸ್ಕ್ವೇರ್ ಮೈನಸ್ 4x ಇದೆಯಲ್ಲ, ಎಕ್ಸ್ ಕೋಫಿಷಿಯಂಟ್ ಏನಿದೆನೋ ಯಾವಾಗಲೂ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕಂದ್ರೆ ಎಕ್ಸ್ ಕೋಫಿಷಿಯಂಟ್ ಏನಿರುತ್ತೋ ಅದರ ಅರ್ಧ ಮಾಡ್ಕೋಬೇಕು. ಸೊ ಎಕ್ಸ್ ಕೋಫಿಷಿಯಂಟ್ 4 ಇದೆ. ಸೊ 4/2 ಏನಾಗುತ್ತೆ, 2 ಆಯಿತು. ಸೊ ಈಗ ಆ ಬಂದಿರೋ ಆನ್ಸರ್ನ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 4x ಬಂದಿದೆ 2 ಅಲ್ಲ. ಸೊ +2² -2² ಪ್ಲಸ್ 2 ಸ್ಕ್ವೇರ್ ಮಾಡ್ಕೋಬೇಕು, -2² ಮಾಡ್ಕೋಬೇಕು, +5 ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ. ಅವಾಗ ಇದು ಯಾವ ಫಾರ್ಮೆಟ್ ಆಯಿತು, a² - 2ab + b² ಬರುತ್ತೆ. ಸೊ ಅವಾಗ a - b ಹೋಲ್ ಸ್ಕ್ವೇರ್ ಡೈರೆಕ್ಟ್ ಬರಿಬೋದು. -2² ಅಂದರೆ 4, -4 + 5 ಸಾಲ್ವ್ ಮಾಡಿದ್ರೆ +1 ಬಂತು. ಈಗ y ವ್ಯಾಲ್ಯೂ, ರೇಂಜ್ ಅಂದ್ರೆ ಏನು, y ವ್ಯಾಲ್ಯೂ ಇದನ್ನು ಫೈಂಡ್ ಮಾಡ್ಬೇಕು ನಾವು, ಇದ್ರ ಮೇಲೆ ಫೋಕಸ್ ಮಾಡಬೇಕು. ಸೊ ಈಗ y ಫೈಂಡ್ ಮಾಡ್ಬೇಕಂದ್ರೆ ಥಿಂಕ್ ಮಾಡಿದ್ದೇನು, ಇದು x - 2 ಹೋಲ್ ಸ್ಕ್ವೇರ್ ಅಂದರೆ ಪಾಸಿಟಿವ್, +1 ಇದೆ ಅಂದರೆ y ವ್ಯಾಲ್ಯೂ ಯಾವಾಗಲೂ ಏನು ಬರುತ್ತೆ, 1ಕಿಂತ ಜಾಸ್ತಿ ಬರುತ್ತೆ. ಸೊ y ವ್ಯಾಲ್ಯೂ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 1 ಬರ್ತಾ ಇದೆ. ಸೊ ಈಗ ಚೆಕ್ ಮಾಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಡೊಮೈನಲ್ಲಿ ಎಕ್ಸ್ ವ್ಯಾಲ್ಯೂ 2 ಇದೆ ಅಲ್ಲ, ಆ 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 - 2 0 ಆಯಿತು. ಅಂದರೆ y ವ್ಯಾಲ್ಯೂ 1 ಕೂಡ ಬರ್ತಾ ಇದೆ, 1ಕಿಂತ ಜಾಸ್ತಿ ಬರುತ್ತೆ ಮತ್ತು 1 ವ್ಯಾಲ್ಯೂ ಬರ್ತಾ ಇದೆ. ಸೊ ಹಂಗಾಗಿ ಕ್ಲೋಸ್ಡ್ ಇಂಟರ್ವಲ್ 1, ಸೊ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತು ಅಂತ ಅನ್ಕೊತೀನಿ.